ಮೇಡಮ್ ನಾನು ರೋಡಿನ ವಿಷಯಕ್ಕೆ ಬರ್ತೀನಿ. ಸಿಕ್ಕಾಬಟ್ಟೆ ವೈಡ್ ಅನಿಸ್ತಿದೆ ನನಗೆ. ಟ್ಯಾಂಕ್ ಇದೆ ನೋಡಿ ವೀಕ್ಷಕರೇ. ಅಲ್ಲಿ 30-40 ಅಂದ್ರೆ 1200 ಸ್ಕ್ವೇರ್ ಫೀಟ್ ಆಗೋಯ್ತು. ಅಷ್ಟು ಜಾಸ್ತಿ ಅನ್ಸ್ಬೋದು ಒಬ್ಬೊಬ್ಬರಿಗೆ, ಒಬ್ಬೊಬ್ಬರಿಗೆ ಸ್ಟ್ಯಾಂಡರ್ಡ್ ಸೈಜ್ ಅನ್ಸ್ಬೋದು. 800 ಸ್ಕ್ವೇರ್ ಫೀಟ್ ಇಂದಾನು ಸ್ಟಾರ್ಟಿಂಗ್ ಇದೆ. ಇದು ನೆಲಮಂಗಲದಿಂದ ಕೇವಲ ಒಂದು 3 ರಿಂದ 5 ನಿಮಿಷ ದೂರದಲ್ಲಿ ಇದೆ. ಲಿಟರಲಿ ಎಸ್. ಅಂದ್ರೆ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಕೂಡ ಆಗ್ತಾ ಇದೆ, ಕ್ವೀನ್ ಸಿಟಿ ಬರ್ತಾ ಇದೆ, ಮೆಟ್ರೋ ಬರ್ತಾ ಇದೆ. ಡ್ರೈನೇಜ್ ಪಾಯಿಂಟ್. ಓಕೆ. ಅಂಡ್ ಆಲ್ಸೋ ನಿಮ್ಗೆ ಇದನ್ನ ಕೂಡ ಮಾಡಿದಾರೆ ನೋಡಿ, ಚರಂಡಿ ವ್ಯವಸ್ಥೆ ಎಲ್ಲ ಮಾಡ್ಬಿಟ್ಟಿದ್ದಾರೆ. ಡಾಕ್ಯುಮೆಂಟ್ ಜೆನ್ಯೂನ್ ಇದೆನಾ ಹೆಂಗೆ ಏನು ಅಂತ ಹೇಳಿ ಸಿಕ್ಕಾಬಟ್ಟೆ ಯೋಚನೆ ಮಾಡಿರ್ತಾರೆ. 30-40 ಯಾವ ತರ ಕ್ಯಾಟಗರಿ ಅವ್ರ ಜನ ಕೂಡ ಆರಾಮಾಗಿ ತಗೋಬಹುದು. ಇದು ಎಷ್ಟು ಎಕರಲ್ಲಿ ಬಂದಿದೆ, ಎಷ್ಟು ಡೈಮೆನ್ಷನ್ ಅಲ್ಲಿ ಬಂದಿದೆ, ಅಂಡ್ ಯಾವ ತರ ಪ್ಲಾನ್ ಮಾಡಿದ್ದಾರೆ ಅಂತ. ನಮಸ್ತೆ ಬಾಸ್, ಎಲ್ರು ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ, ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ನಿಮ್ಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ಒಂದು ಒಳ್ಳೆ ಸೈಟ್ ಲೊಕೇಶನ್ ತಗೊಂಡ್ಬಂದಿದ್ದೀನಿ, ಒಂದು ಒಳ್ಳೆ ಬಜೆಟ್ ಫ್ರೆಂಡ್ಲಿ ಸೈಟ್ ಲೊಕೇಶನ್ ತಗೊಂಡ್ಬಂದಿದ್ದೀನಿ ಅಂತಾನೆ ಹೇಳ್ಬೋದು. ಏನಕ್ಕೆ ಅಂತಂದ್ರೆ ಇಷ್ಟು ದಿನ ನಾನು ನಿಮಗೆ ಸೈಟ್ ತೋರಿಸಿದ್ದು ಎಲ್ಲಾನು ನಿಮಗೆ 4,000, 5,000, 6,000 ಆ ಥರದ್ದೆಲ್ಲ ತೋರಿಸ್ಬಿಟ್ಟಿದೆ. ಸೊ ನೀವು ಅವಾಗ ನನಗೆ ಏನು ಹೇಳಿದ್ರಿ, ಏನಪ್ಪ ನೀನು ಇಷ್ಟು ರೇಟಿಂಗ್ ತೋರಿಸಿದ್ರೆ ನಮ್ಮ ಕೈಯಲ್ಲಿ ತಗೊಳಕ್ಕಾದ್ರೂ ಆಗುತ್ತಾ ಅಂತೇಳಿ ನೀವೆಲ್ಲ ಕಮೆಂಟ್ ಸೆಕ್ಷನಲ್ಲಿ ನನಗೆ ಹೇಳ್ಬಿಟ್ಟಿದ್ರಿ. ಸೊ ನಾನು ಕೂಡ ಅನ್ಕೊಂಡಿದ್ದೆ ಯಾರಾದರೂ ಒಬ್ರು ನನಗೆ ಒಳ್ಳೆ ಈ ಥರ ಕನ್ಸಲ್ಟ್ ಮಾಡಿದ್ರೆ ಈ ಥರ ಪ್ರೈಸ್ ಇದೆ ನೋಡಿ ಅಂತ ಹೇಳಿದ್ರೆ ಅದನ್ನ ನಾನು ನಿಮಗೆ ಸಜೆಸ್ಟ್ ಮಾಡೋಣ ಅಂತೇಳಿ ವೇಟ್ ಮಾಡ್ತಾ ಇದ್ದೆ. ಸೊ ನನಗನ್ಸ್ದಂಗೆ ಇದು ರೀಸನಬಲ್ ಪ್ರೈಸ್ ಅನ್ಸುತ್ತೆ. ಸೊ ಯಾಕೆ ರೀಸನಬಲ್ ಪ್ರೈಸು, ಇಲ್ಲಿ ತಗೊಳ್ಳೋದ್ರಿಂದ ಅಡ್ವಾಂಟೇಜಸ್ ಏನು, ಯಾವ ಥರ ಅದು ಮುಂದೆ ಬೆನಿಫಿಷಿಯಲ್ ಆಗುತ್ತೆ ಅಂತೇಳಿ ಎಲ್ಲ ಡೀಟೇಲ್ಸ್ನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳ್ಕೊಂತ ಹೋಗೋಣ. ಅಂಡ್ ಆಲ್ಸೋ ನೀವು ಈ ಒಂದು ವಿಡಿಯೋ ಸ್ಟಾರ್ಟಿಂಗ್ ಇಂಟ್ರೋದಲ್ಲಿ ಎಲ್ಲಾನು ಚಿಕ್ಕ ಚಿಕ್ಕದಾಗಿ ತಿಳ್ಕೊಂತ ಹೋಗಿರ್ತೀರಾ. ಸೊ ಇವಾಗ ನಾವು ತುಳಸಿ ಪ್ರಾಪರ್ಟೀಸ್ ಕಡೆಯಿಂದ ಒಬ್ರು ಮೇಡಮ್ ಇದ್ದಾರೆ, ಆ ಮೇಡಮ್ ಜೊತೆ ಎಲ್ಲ ಡೀಟೇಲ್ಸ್ನು ಕಂಪ್ಲೀಟ್ ಆಗಿ ತಿಳ್ಕೊಳ್ತಾ ಹೋಗೋಣ. ವಿತ್ ಪ್ರೈಸ್, ವಿತ್ ಲೊಕೇಶನ್, ಎವ್ರಿಥಿಂಗ್ ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನೀವು ಯಾರಾದರೂ ಕನ್ನಡ ವಿಸಿಟರ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಇತ್ತೀಚೆಗೆ ನಮ್ಮ ಚಾನಲ್ ಗೂಗಲಲ್ಲಿ ಕೂಡ ರೆಕಗ್ನಿಷನ್ ಪಡೆದಿದೆ. ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೂ ಕೂಡ ಒಳ್ಳೊಳ್ಳೆ ಕಂಟೆಂಟ್ ಸಿಗುತ್ತೆ. ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ವಿತೌಟ್ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ ವೀಕ್ಷಕರೇ, ಇಷ್ಟೋ ತನಕ ನೀವು ಈ ಒಂದು ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ಇಂಟ್ರೋದಲ್ಲಿ ಎಲ್ಲ ಬೇಸಿಕ್ ಇನ್ಫಾರ್ಮೇಶನ್ ತಿಳ್ಕೊಂಡ್ರಿ. ಮೇಡಮ್ನ ವೆಲ್ಕಮ್ ಮಾಡ್ಬೇಡ ಈ ಒಂದು ವಿಡಿಯೋಗೆ. ಮೇಡಮ್ ನಮಸ್ತೆ. ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ನೀವು ಹೇಗಿದ್ದೀರಿ? ಮೇಡಮ್ ಸಖತ್ತಾಗಿದ್ದೀನಿ. ಮೇಡಮ್ ನಿಮ್ಮ ಬಗ್ಗೆ ತಿಳಿಸ್ಕೊಡಿ, ಅಂಡ್ ಆಲ್ಸೋ ನಿಮ್ಮ ಪ್ರಾಪರ್ಟೀಸ್ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಮೇಡಮ್. ಖಂಡಿತ. ನಮಸ್ತೆ, ನನ್ನ ಹೆಸರು ಛಾಯಾಶ್ರೀ, ನಾನು ತುಳಸಿ ಪ್ರಾಪರ್ಟೀಸ್ ಕಡೆಯಿಂದ ಬಂದಿದ್ದೀನಿ. ಓಕೆ ಮೇಡಮ್, ನಾವಿವಾಗ ಎಕ್ಸಾಕ್ಟ್ಲಿ ನಮ್ಮ ವೀಕ್ಷಕರು ಏನು ನೋಡ್ತಿರ್ತಾರೆ ಅಂತಂದ್ರೆ ಅವ್ರು ಇವಾಗ ಯಾವ ಲೊಕೇಶನ್ ತೋರಿಸಿದಾರೆ ಇವರು ಅಂತ ಅವರಿಗೆ ಒಂದು ಚಿಕ್ಕ ಕನ್ಫ್ಯೂಷನ್ ಇರುತ್ತೆ. ಸೊ ಎಲ್ಲಿದ್ದೀವಿ ಮೇಡಮ್ ನಾವು ಪ್ರೈಮ್ ಲೊಕೇಶನ್ ಹೇಳೋದಾದ್ರೆ? ಇದು ಒಂದು ಒಳ್ಳೆ ಪ್ರೈಮ್ ಲೊಕೇಶನ್ ಅಲ್ಲಿ ನಾವಿದ್ದೀವಿ. ಇದು ನೆಲಮಂಗಲದಿಂದ ಕೇವಲ ಒಂದು 3 ರಿಂದ 5 ನಿಮಿಷ ದೂರದಲ್ಲಿ ಇದೀವಿ. ಲಿಟ್ರಲಿ? ಎಸ್. ಓಕೆ ವೀಕ್ಷಕರೇ, ಆ ತರ ಲೊಕೇಶನ್ಗೆ ನಾವು ಬಂದಿದ್ದೀವಿ. ವೀಕ್ಷಕರಿಗೆ ಆಲ್ರೆಡಿ ಒಂದು ಪಾಯಿಂಟ್ ಗೊತ್ತಾಗಿರುತ್ತೆ, ನಾವು ಆಲ್ರೆಡಿ ನೆಲಮಂಗಲದಲ್ಲಿ ಇದೀವಿ ಅಂತ. ಮೇಡಮ್ ನೆಲಮಂಗಲದಲ್ಲಿ ಇಲ್ಲಿ ಪ್ರೈಮ್ ಲೊಕೇಶನ್ ಫೆಸಿಲಿಟೀಸ್ ಯಾವ ತರ ಹೇಳ್ಬೋದು ಮೇಡಮ್, ಸಿಂಪಲ್ ಆಗಿ ಹೇಳೋದಾದ್ರೆ? ಆಗ್ಲೇ ಹೇಳ್ದಂಗೆ ಇದೊಂದು ಪ್ರೈಮ್ ಲೊಕೇಶನ್. ನೆಲಮಂಗಲ ಸಿಟಿಯಿಂದ 3 ರಿಂದ 5 ನಿಮಿಷಕ್ಕೆ ನೀವು ನಮ್ಮ ಲೇಔಟ್ ನ ಬಂದ್ಬಿಡಬಹುದು. ಅದಲ್ಲದೆ ತುಮಕೂರು ಮತ್ತೆ ಹಾಸನ ಹೈವೇ ಕೂಡ ತುಂಬಾ ಹತ್ರನೇ ಇದೆ. ಎಸ್. ಓಕೆ ಓಕೆ. ಮತ್ತೆ ಅದಲ್ಲದೆ ಮೆಟ್ರೋ ಕೂಡ ಸ್ಯಾಂಕ್ಷನ್ ಆಗಿದೆ. ಸೊ ಪ್ರೆಸೆಂಟ್ಲಿ ನಾವ್ ಹೇಳೋದಾದ್ರೆ ಇವಾಗ ಮಾಧವರ ಮೆಟ್ರೋ ತನಕ ಬಂದಿದೆ. ಸೊ ಇದ್ರ ಬಗ್ಗೆ ಹೆಂಗೆ ಅಂತ? ಅದೇ ಮೆಟ್ರೋ ಸ್ಯಾಂಕ್ಷನ್ ಕೂಡ ಆಗಿದೆ, ಆಗಿದೆ. ಇನ್ನೊಂದು 5 ವರ್ಷದಲ್ಲಿ ನಿಮ್ಗೆ ಮೆಟ್ರೋ ಕನೆಕ್ಟಿವಿಟಿ ಕೂಡ ಸಿಗುತ್ತೆ. ಮೆಟ್ರೋ ಕನೆಕ್ಟಿವಿಟಿ ಇನ್ ಕೇಸ್ ಏನಾದ್ರು ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ ಅಂದ್ರೆ ಆಬ್ವಿಯಸ್ಲಿ ಬಂದೇ ಬರುತ್ತೆ. ಆಯ್ತು ಅಂತಂದ್ರೆ ಇವಾಗ ನೀವು ಇನ್ವೆಸ್ಟ್ ಮಾಡೋ ದುಡ್ಡು ಡಬಲ್ ಟ್ರಿಬಲ್ ಆಗೋದ್ರಲ್ಲಿ ಡೌಟೇ ಇಲ್ಲ ಅನ್ಸುತ್ತೆ ಅಲ್ವಾ ಮೇಡಮ್? ಎಸ್. ಪ್ರಾಪರ್ಟಿ ಅಂತ ಬಂದಾಗ ಕಂಪ್ಲೀಟ್ ಸೈಜು, ಡೈಮೆನ್ಷನ್ ಎಲ್ಲ ನಮಗೆ ಮ್ಯಾಟರ್ ಆಗುತ್ತೆ. ಸೊ ಅದಕ್ಕೋಸ್ಕರ ಕಂಪ್ಲೀಟ್ ಪ್ಲಾನ್ನೇ ತಗೊಂಡ್ಬಂದ್ಬಿಟ್ಟಿದ್ದೀನಿ ಮೇಡಮ್. ಇದು ನನ್ಗೆ ಅನಿಸ್ದಂಗೆ ಇವಾಗ ವೀಕ್ಷಕರಿಗೆ ಏನ್ ಡೌಟ್ ಬಂದಿರುತ್ತೆ ಅಂದ್ರೆ ಇದು ಎಷ್ಟು ಎಕರಲ್ಲಿ ಬಂದಿದೆ, ಎಷ್ಟು ಡೈಮೆನ್ಷನ್ ಅಲ್ಲಿ ಬಂದಿದೆ, ಅಂಡ್ ಯಾವ ತರ ಪ್ಲಾನ್ ಮಾಡಿದ್ದಾರೆ ಅಂತ ಅದನ್ನ ಖಂಡಿತ ಹೇಳ್ತೀನಿ ಬನ್ನಿ. ನೋಡಿ, ಇದು ಟೋಟಲ್ ಪ್ರಾಜೆಕ್ಟ್ 5 acres ಪ್ರಾಜೆಕ್ಟ್. ಓಕೆ, ಇಲ್ಲಿ ನಿಮ್ಗೆ 96 ಸೈಟ್ಗಳು ಅವೈಲಬಲ್ ಇದೆ. 96 ಸೈಟ್ಗಳಿದೆ. ಅಂಡ್ ಇದರಲ್ಲಿ ಯಾವ್ಯಾವ ಡೈಮೆನ್ಷನ್ಸ್ ಅಂತ ಕೇಳೋದಾದ್ರೆ 30-40, 40-40, 20-40 ಅಂಡ್ 30-30 ಅಂಡ್ ಆಡ್ಸ್. ಈ ಕಾರ್ನರ್ ಸೈಟ್ಸ್ ಡಿಫರೆಂಟ್ ಡೈಮೆನ್ಷನ್ಸ್ ಬರುತ್ತೆ. ಸೊ ಈ ಎಲ್ಲಾ ಡೈಮೆನ್ಷನ್ಸ್ ನಿಮಗ್ ಸಿಗತ್ತೆ. ಓಕೆ ವೀಕ್ಷಕರೇ, ನನ್ಗನ್ಸ್ದಂಗೆ 30-40 ಮಾತ್ರ ಸ್ಟ್ಯಾಂಡರ್ಡ್ ಸೈಜ್ ಅಷ್ಟೇ ಅಲ್ಲ, ನಮಗೆ ಕಡಿಮೆ ಬಜೆಟ್ ಬೇಕು, ಕಡಿಮೆ ಸ್ಕ್ವೇರ್ ಫೀಟ್ ಇನ್ ಬೇಕು ಅಂತಂದ್ರೆ ಅದಕ್ಕೂ ಕೂಡ ನಿಮಗೆ ಒಳ್ಳೆ ಆಪ್ಷನ್ ಕೊಟ್ಟಿದ್ದಾರೆ. 30-40 ಅಂದ್ರೆ 1200 ಸ್ಕ್ವೇರ್ ಫೀಟ್ ಆಗೋಯ್ತು. ಅಷ್ಟು ಜಾಸ್ತಿ ಅನ್ಸ್ಬೋದು ಒಬ್ಬೊಬ್ಬರಿಗೆ ಸ್ಟ್ಯಾಂಡರ್ಡ್ ಸೈಜ್ 800 ಸ್ಕ್ವೇರ್ ಫೀಟ್ ಇಂದಾನು ಸ್ಟಾರ್ಟಿಂಗ್ ಇದೆ ನೋಡಿ. 800 ಸ್ಕ್ವೇರ್ ಫೀಟ್ ಇಂದಾನು ಆ ತರ ನಿಮ್ಗೆ ಡಿವೈಡ್ ಮಾಡಿ ಕಾನ್ಸೆಪ್ಟ್ ನ ರೆಡಿ ಮಾಡಿದ್ದಾರೆ ನೋಡಿ. ಇಷ್ಟೋ ತನಕ ನೀವು ಪ್ಲಾಟ್ಸ್ ಅಲ್ಲಿ ಏನೇನ್ ಸೈಜ್ ಡೈಮೆನ್ಷನ್ ಇದೆ ಅದ್ರ ಬಗ್ಗೆ ತಿಳ್ಕೊಂಡ್ರಿ. ಸೊ ನಿಮ್ಗೆ ಆಲ್ರೆಡಿ ಒಂದು ಡೌಟ್ ಇರುತ್ತೆ, ಲೈಕ್ ಏನಂದ್ರೆ ಒಂದು ಪರ್ಟಿಕ್ಯುಲರ್ ಸೈಟ್ ನಾನೇ ಗ್ರಾಹಕ ಆದ್ರೂ 20-40 ಸೈಟ್ ಅಂದ್ರೆ 800 ಸ್ಕ್ವೇರ್ ಫೀಟ್ ಆಗುತ್ತೆ. ಸೊ ಮೇಡಮ್ ನಾನು 800 ಸ್ಕ್ವೇರ್ ಫೀಟ್ ತಗೊಳಕ್ ಬರ್ತೀನಿ ಅಂತ ಅಂದ್ರೆ ಒಂದು ಪರ್ಟಿಕ್ಯುಲರ್ ಸೈಟಿಗೆ ಏನೇನ್ ಫೆಸಿಲಿಟಿ ಕೊಟ್ಟಿದ್ದೀರಾ? ಸೊ ಇದನ್ನೇ ಅಂತ ಅನ್ಕೊಳ್ಳಿ, ಬಂದ್ಬಿಡಿ. ಹೇಳಿ ಹಂಗೆ. ಸೊ ನಮ್ಮಲ್ಲಿ ಒಬ್ರು ಮನೆ ಕಟ್ಟಿ ನಿವಾಸ ಮಾಡಕ್ಕೆ ಏನೆಲ್ಲ ಅವಶ್ಯಕತೆಗಳಿದೆಯೋ ಅದೆಲ್ಲ ಅವಶ್ಯಕತೆಗಳನ್ನು
ನಾವು ಮಾಡಿ ಕೊಡ್ತೀವಿ. ಆಲ್ರೆಡಿ ಮಾಡಿದ್ರಾ? ನಾವು ಆಲ್ರೆಡಿ 40% ಡೆವಲಪ್ಮೆಂಟ್ ಆಲ್ರೆಡಿ ಆಗಿದೆ. ಓಕೆ, ಅಂದ್ರೆ ನೀವು ನೋಡ್ತಾ ಇದ್ದೀರಾ ಡ್ರೈನೇಜ್ ಮತ್ತೆ ವಾಟರ್ ಸಪ್ಲೈ ಆಲ್ರೆಡಿ ರೆಡಿ ಇದೆ. ಮೇಡಮ್ ಇದು ವಾಟರ್ ಪಾಯಿಂಟ್ ಅಲ್ಲ? ಎಸ್, ಇದು ಡ್ರೈನೇಜ್ ಪಾಯಿಂಟಾ? ಓಕೆ, ಅಂಡ್ ಆಲ್ಸೋ ನಿಮ್ಗೆ ಇದನ್ನ ಕೂಡ ಮಾಡಿದಾರೆ ನೋಡಿ, ಚರಂಡಿ ವ್ಯವಸ್ಥೆ ಎಲ್ಲ ಮಾಡ್ಬಿಟ್ಟಿದ್ದಾರೆ. ಸೊ ಇದಿಷ್ಟು ಆಲ್ರೆಡಿ ರೆಡಿ ಇರೋಂತ ಡೆವಲಪ್ಮೆಂಟ್. ಇದಲ್ದೆ ನಿಮ್ಗೆ ಸುಮಾರು ಅಮ್ಯುನಿಟೀಸ್ ಇದೆ. ಇದಲ್ದೆ ನಿಮ್ಗೆ ಎಲೆಕ್ಟ್ರಿಕ್ ಸಪ್ಲೈ ಇದೆ, ಓವರ್ ಹೆಡ್ ವಾಟರ್ ಟ್ಯಾಂಕ್ ಇದೆ ನೋಡಿ ವೀಕ್ಷಕರೇ ಅಲ್ಲಿ. ಹಾಗೆ ಸೆಕ್ಯೂರಿಟಿ ಇದೆ, ಗೇಟೆಡ್ ಕಮ್ಯುನಿಟಿ ನನಗೆ ತುಂಬಾನೇ ಇಷ್ಟ ಆಗಿದ್ದು. ಅಂಡ್ ಆಲ್ಸೋ ಅಬ್ಸರ್ವ್ ಮಾಡ್ತಿದ್ರೆ ಸುತ್ತಲೂ ನೋಡಿ ವೀಕ್ಷಕರೇ, ಅಲ್ಲಿಂದ ಸುತ್ತಲೂ ಬೌಂಡ್ರಿ ಎಷ್ಟು ಕ್ಲೀನ್ ಆಗಿ ಕಾಣ್ತಾ ಇದೆ ನೋಡಿ. ಒಳ್ಳೆ ಅದಲ್ದೆ ಟಾರ್ ರೋಡ್ ಕೂಡ. ಮೇಡಮ್ ನಾನು ರೋಡಿನ ವಿಷಯ ಈ ಕಡೆ ತಿರುಗಿಸಿ. ಮೇಡಮ್ ನಾನು ರೋಡಿನ ವಿಷಯಕ್ಕೆ ಬರ್ತೀನಿ. ಸಿಕ್ಕಾಬಟ್ಟೆ ವೈಡ್ ಅನಿಸ್ತಿದೆ ನನಗೆ. ಎಷ್ಟು ಫೀಟ್ ಇದೆ ಮೇಡಮ್ ರೋಡ್? 30 ಫೀಟ್ ರೋಡ್ ಸರ್. 30 ಫೀಟ್ ರೋಡ್ ಅಲ್ವಾ? ನೀವು ವೀಕ್ಷಕರೇ ಒಂದು ಚರಂಡಿಯಿಂದ ಇನ್ನೊಂದು ಚರಂಡಿಗೆ ನೀವು ಅಬ್ಸರ್ವ್ ಮಾಡಿದ್ರು ಎಷ್ಟು ವೈಡ್ ಲೆಂತ್ ಇದೆ ನೋಡಿ ಇದು. ನಮ್ದು ಇಡೀ ಪೂರ್ತಿ ಲೇಔಟ್ ಅಲ್ಲಿ 30 ಫೀಟ್ ರೋಡ್ ಇದೆ. ಈ ತರನೇ ಇದೆ. ಪೂರ್ತಿ ಲೇಔಟ್ 30 ಫೀಟ್ ರೋಡ್. ಓಕೆ ವೀಕ್ಷಕರೇ, ಮೇನ್ ರೋಡ್ ಅಷ್ಟೇ ಅಲ್ಲ, ಸಬ್ ರೋಡ್ಸ್ ಕೂಡ ಅಷ್ಟೇ ಇದೆ. ಆರಾಮಾಗಿ ನೀವು ಕಾರ್ ತಗೊಂಡ್ ಬಂದ್ರು ಆರಾಮಾಗಿ ರೊಟೇಟ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಇದೇನಪ್ಪ ಚಿಕ್ಕ ರೋಡ್ ಅಂತ ಅನ್ನೋ ಅವಶ್ಯಕತೆನೇ ಇಲ್ಲ. ಅವ್ರೆಲ್ಲ ನೋಡಿರ್ತಾರೆ, ಬಟ್ ಡಾಕ್ಯುಮೆಂಟ್ಸ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್. ಅವರು ಅಮೌಂಟು ಒಂದ್ ಕಡೆ ದೂರ ಇಟ್ಬಿಡ್ತಾರೆ. ಫಸ್ಟ್ ಡಾಕ್ಯುಮೆಂಟ್ ಜೆನ್ಯೂನ್ ಇದೆನಾ, ಹೆಂಗೆ ಏನು ಅಂತೇಳಿ ಸಿಕ್ಕಾಬಟ್ಟೆ ಯೋಚನೆ ಮಾಡಿರ್ತಾರೆ. ಮೇಡಮ್ ಹೆಂಗೆ ಮೇಡಮ್ ಡಾಕ್ಯುಮೆಂಟ್ಸ್ ಏನ್ ಖಾತಾ ಇದೆ ಏನು ಅಂತ? ಡಾಕ್ಯುಮೆಂಟೇಶನ್ ಬಗ್ಗೆ ನೀವು ಏನು ಚಿಂತೆ ಮಾಡೋ ಅಷ್ಟಿಲ್ಲ. ನಮ್ದು DC ಕನ್ವರ್ಷನ್ ಆಗಿ ಈ ಖಾತಾ ಇರುವಂತ ಸೈಟ್ಗಳು. ಓಕೆ ಓಕೆ ಓಕೆ. ಅಂಡ್ ಆಲ್ಸೋ ಇದನ್ನ ನಾನು ಡೆವಲಪ್ಮೆಂಟ್ ಹಬ್ ಅಂತ ಕೇಳ್ಪಟ್ಟೆ ಇತ್ತೀಚೆಗೆ. ಸೊ ಮೇಡಮ್ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನೆಲಮಂಗಲನ? ಹೌದು, ಎಲ್ರಿಗೂ ಗೊತ್ತಿದೆ ನೆಲಮಂಗಲ ತುಂಬಾ ಡೆವಲಪ್ ಆಗ್ತಾ ಇರುವಂತ ಸಿಟಿ. ನೀವು ನೋಡಿದ್ರೆ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಕೂಡ ಆಗ್ತಾ ಇದೆ, ಕ್ವೀನ್ ಸಿಟಿ ಬರ್ತಾ ಇದೆ, ಮೆಟ್ರೋ ಬರ್ತಾ ಇದೆ, ಸುತ್ತಮುತ್ತ ನಿಮ್ಗೆ ಸ್ಕೂಲ್ಸ್, ಕಾಲೇಜು, ಹಾಸ್ಪಿಟಲ್ ಸುತ್ತಮುತ್ತ ನಿಮ್ಗೆ ಎಲ್ಲದಕ್ಕೂ ಅನುಕೂಲಗಳು ತುಂಬಾ ಹತ್ರದಲ್ಲೇ ಇದೆ. ಹೌದೌದು ಮೇಡಮ್. ನೆಕ್ಸ್ಟ್ ನಾವು ಪಾಯಿಂಟಿಗೆ ಬಂದ್ಬಿಡೋಣ. ಅವರು ಎಲ್ಲರೂ ಹಣವಂತೆ ಆಗಿರಲ್ಲ, ಬಟ್ ಈ ಪ್ರೈಸಿಗೆ ಬರ್ತಿದ್ದಾರೆ ಅಂತಂದ್ರೆ ಅವರು ಒಂದು ಮಿಡಲ್ ಕ್ಲಾಸ್ ಆಗಿರ್ತಾರೆ, ಅಥವಾ ಹೈಯರ್ ಮಿಡಲ್ ಕ್ಲಾಸ್ ಲೋಯರ್ ಮಿಡಲ್ ಕ್ಲಾಸ್ ಆ ರೇಂಜಲ್ಲಿ ಇರ್ತಾರೆ. ಸೊ ಅವರಿಗೆ ಈ ಪ್ರೈಸ್ ನನಗೆ ಒಳ್ಳೆ ಬಜೆಟ್ ಅಂತ ಅನ್ಕೋತೀನಿ. ಓಕೆನಾ ಮೇಡಮ್? ಅವರಿಗೆ ಬ್ಯಾಂಕ್ ಫೆಸಿಲಿಟೀಸ್, ಲೋನ್ಸ್ ಅಂತ ಬೇಕಾಗಿರುತ್ತೆ. ಎಕ್ಸ್ಪ್ಲೇನ್ ಮಾಡೋಕ್ಕಾಗುತ್ತಾ? ಬ್ಯಾಂಕ್ ಲೋನ್ ನಾವು ಮಾಡಿಸ್ಕೊಡ್ತೀವಿ, ನಿಮ್ ಕಡೆಯಿಂದಾನೇ ನಮ್ ಕಡೆಯಿಂದಾನೇ ಮಾಡಿಸ್ಕೊಡ್ತೀವಿ. ಅಪ್ ಟು 60% ನಾವು ಬ್ಯಾಂಕ್ ಲೋನ್ ಮಾಡಿಸ್ಕೊಡ್ತೀವಿ, ಫಾರ್ ಡಿಪೆಂಡಿಂಗ್ ಆನ್ ದ ಪ್ರೊಫೈಲ್ ಅಂಡ್ ಸಿವಿಲ್ ಸ್ಕೋರ್. ಓಕೆ, ಅದ್ ಮ್ಯಾಟರ್ ಆಗುತ್ತಾ? ಸೊ ಎಸ್, ಅದ್ ಮ್ಯಾಟರ್ ಆಗುತ್ತೆ. ಅದ್ರ ಮೇಲೆ ನಾವು 60% to 70% ವರೆಗೂ ಬ್ಯಾಂಕ್ ಲೋನ್ ಮಾಡಿಸ್ಕೊಡ್ತೀವಿ. 60 to 80% ಲೋನ್ ಆಗುತ್ತೆ ವೀಕ್ಷಕರೇ. ನಿಮ್ ಮೇಲೆ ನಿಮ್ಗೆ ಬರ್ಡನ್ ಬೀಳೋದೇ ಇಲ್ಲ. ಯಾವ ತರ ಕ್ಯಾಟಗರಿಯವ್ರ ಜನ ಕೂಡ ಆರಾಮಾಗಿ ತಗೋಬಹುದು. ಮೇಡಮ್ ನಾನು ಆಲ್ರೆಡಿ ನಿಮ್ಗೆ ಕ್ವಶನ್ ಪಾಯಿಂಟ್ ಮಾಡ್ಬಿಟ್ಟಿದ್ದೆ ಇನ್ ಬಿಟ್ವೀನ್ ಮಾತಾಡುವಾಗ. ಬ್ಯಾಂಕ್ ಫೆಸಿಲಿಟಿ ಅಂತ ಹೇಳಿ, ಬ್ಯಾಂಕ್ ಫೆಸಿಲಿಟಿ 60 to 80% ಅಂತ ಹೇಳಿದ್ರಿ. ಬಟ್ ಯಾವ ತರ ಬ್ಯಾಂಕ್ ಅಲ್ಲಿ ಸಿಗುತ್ತೆ ಅಂತ ನಮ್ಮ ಆಡಿಯನ್ಸ್ ಹೇಳೋದಾದ್ರೆ? ಎಲ್ಲ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಅಲ್ಲೂ ನಾವು ಲೋನ್ ಮಾಡಿಸ್ಕೊಡ್ತೀವಿ. ಓಕೆ ವೀಕ್ಷಕರೇ, ನ್ಯಾಷನಲೈಸ್ಡ್ ಬ್ಯಾಂಕ್ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ಒಂದು ಪ್ರಾಪರ್ ಪ್ಲಾನ್ ನಿಮ್ಗೆ ಇವ್ರು ಮಾಡ್ಕೊಡ್ತಾರೆ ಅಂತ. ಅಂಡ್ ಆಲ್ಸೋ ನಿಮ್ಗೆ ನೀವು ಹೋಗಿ ಅಲ್ಲಿ ನಿಂತ್ಕೊಂಡು ಏನು ಪ್ರೊಸೀಜರ್ ಮಾಡುವಂತ ಅವಶ್ಯಕತೆ ಇಲ್ಲ. ತುಳಸಿ ಪ್ರಾಪರ್ಟೀಸ್ ಕಡೆಯಿಂದಾನೆ ನಿಮ್ಗೆ ಎಲ್ಲ ಪ್ಲಾನ್ ಬರುತ್ತೆ. ಎಸ್, ತನಕ ಪೇಷನ್ಸ್ ಇಂದ ನೀವು ಕಾಯ್ತಿರ್ತೀರಾ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಪ್ರೈಸ್ ವಿಚಾರಕ್ಕೆ ಬಂದೇ ಬಿಡ್ತೀನಿ, ನಿಮ್ಗೆ ಜಾಸ್ತಿ ಟೈಮ್ ನಾನು ಕಾಯಿಸಲ್ಲ. ಮೇಡಮ್ ನಮ್ಮ ವೀಕ್ಷಕರು ಸಿಕ್ಕಾಪಟ್ಟೆ ಕಾಯ್ತಿರ್ತಾರೆ. ಪ್ರೈಸಸ್ ಏನ್ ಪ್ರೆಸೆಂಟ್ಲಿ ನಡೀತಿದೆ, ನಾನು ಸುತ್ತಮುತ್ತಲು ಕೇಳ್ದಂಗೂ 4000 5000 ರೇಂಜ್ ಅಲ್ಲಿ ಇದೆ. ಓಕೆನಾ? ಸೊ ಅದು ಒಂದು ಆವರೇಜ್ ಪ್ರೈಸ್ ಅದು. ಸೊ ನೀವ್ ಯಾವ ಪ್ರೈಸ್ ಅಲ್ಲಿ ಕೊಡ್ತಿದ್ದೀರಾ ಅಂಡ್ ನಮ್ ವೀಕ್ಷಕರು ಯಾವ ತರ ಕೊಡ್ತೀರಾ ಅಂತ? ಇಲ್ಲಿ ಸುತ್ತಮುತ್ತ ಕಂಪೇರ್ ಮಾಡಿದ್ರೆ ನಾವು ತುಂಬಾ ಬೆಸ್ಟ್ ಪ್ರೈಸ್ ಕೋಟ್ ಮಾಡಿದೀವಿ. ನಾವು ಕೋಟ್ ಮಾಡಿರೋ ಪ್ರೈಸ್ 3599 per square feet. 3599, ಆಲ್ಮೋಸ್ಟ್ 3500 ಹತ್ತತ್ರ. ಹೌದು. ಅಂಡ್ ಈಗ ಪ್ರೀ ಲಾಂಚ್ ಅನ್ನೋ ಒಂದು ಆಫರ್ ಇಂದ ನಾವು 3299 ಗೆ ಒಂದ್ ನಿಮಿಷ. ಪ್ರೀ ಲಾಂಚ್ ಅಂದ್ರೆ ವೀಕ್ಷಕರೇ ಆಲ್ಮೋಸ್ಟ್ ನಿಮ್ಗೆ ಈ ತರ ಇದೆ ನೋಡಿ. ಇದು ಆಕ್ಚುಲಿ ಮುಂದೆ ಇನ್ನೂ ಡೆವಲಪ್ಮೆಂಟ್ ಆಗ್ತಾ ಇರುವಂತ ಸ್ಟೇಜ್. ಈ ಟೈಮಲ್ಲೇ ನೀವು ಇನ್ವೆಸ್ಟ್ ಮಾಡಿದ್ರೆ ಮೇಡಮ್ ನೀವ್ ಹೇಳಿ ಇವಾಗ ಪ್ರೈಸ್. ಈಗ ನೀವ್ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ 3299 ಗೆ ನಾವು ಕೊಡ್ತೀವಿ. 3299 ಪೂರ್ತಿಯಾಗಿ ಡೆವಲಪ್ಮೆಂಟ್ ಆಯ್ತು ಅಂದಾಗ ಇದ್ರ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ. ಅವಾಗ 3599 ಕೊಡ್ಬೇಕಾಗುತ್ತೆ. ಅವಾಗ 4000 ಹೋದ್ರು ಆಶ್ಚರ್ಯ ಇಲ್ಲ ವೀಕ್ಷಕರೇ. ಸೊ ಈ ಟೈಮಲ್ಲಿ ನೀವು ಬೆಸ್ಟ್ ಟೈಮ್ ಇನ್ವೆಸ್ಟ್ ಮಾಡಕ್ಕೆ. ಈ ಟೈಮಲ್ಲಿ ಇನ್ವೆಸ್ಟ್ ಮಾಡಿದ್ರೆ 3299 ಅಲ್ವಾ? ಎಸ್, 3300. ಸೊ ಮೇಡಮ್ ಇದು ನೆಗೋಷಿಯಬಲ್ ಇರುತ್ತೆ? ಖಂಡಿತ ನೆಗೋಷಿಯಬಲ್ ಇರುತ್ತೆ, ಮಾತಾಡ್ಬೋದು. ನಾನು ನಮ್ ವೀಕ್ಷಕರ ಪರವಾಗಿ ಆಬ್ವಿಯಸ್ಲಿ ಅದನ್ನ ಕೇಳಲೇಬೇಕು. ಏನಕ್ಕೆ ಅಂತಂದ್ರೆ ನಾನು ಅವ್ರ ಪರವಾಗಿ ಬಂದಿರ್ತೀನಿ. ಓಕೆನಾ? ಸೊ ನಾನು ನೆಗೋಷಿಯಬಲ್ ಇದೆನಾ ಅಂತ ಕೇಳಿದಾಗ ನೀವ್ ಏನ್ ಹೇಳ್ತೀರಾ? ನೆಗೋಷಿಯಬಲ್ ಇದೆ. ನೀವು ಏನೇ ಡೌಟ್ಸ್ ಇದ್ರು, ಕನ್ಫ್ಯೂಷನ್ಸ್ ಇದ್ರು, ನೀವು ಕ್ಲಾರಿಟಿ ತಗೋಬೇಕು ಅಂದ್ರೆ ನೀವು ಆಫೀಸ್ಗಾದ್ರೂ ಬರ್ಬೋದು. ನಂಬರ್ ಇದೆ, ಮಲ್ಲೇಶ್ವರಂ ಆಫೀಸ್ ಇದೆ, ನಂಬರ್ ಇದೆ. ನೀವು ನಂಬರಿಗೆ
ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ನಿಮ್ಗೆ ಪೂರ್ತಿ ಕನ್ಫ್ಯೂಷನ್ಸ್ ಕ್ಲಿಯರ್ ಮಾಡ್ಕೊಡ್ತೀವಿ. ಸೊ ನೀವು ಆರಾಮಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ ವೀಕ್ಷಕರೇ, ಇನ್ನೂ ನಿಮ್ಗೆ ತುಂಬಾ ಡೌಟ್ಸ್ ಇರುತ್ತೆ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಹೆಚ್ಚಿಗೆ ಡೌಟ್ಸ್ ಇದ್ರೆ ಅಥವಾ ಹೆಚ್ಚಿಗೆ ಕ್ಲಾರಿಫಿಕೇಶನ್ ಏನಾದ್ರು ಬೇಕಾಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ತುಳಸಿ ಪ್ರಾಪರ್ಟೀಸ್ ಕಡೆಯಿಂದ ಮೇಡಮ್ ಆಗಿರ್ಬೋದು ಅಥವಾ ಅವ್ರ ಟೀಮ್ ಮೇಟ್ಸ್ ಆಗಿರ್ಬೋದು ಎಲ್ಲರೂ ನಿಮ್ ಜೊತೆ ಕನೆಕ್ಟ್ ಆಗಿ ನಿಮ್ಗೆ ಪ್ರಾಪರ್ ಗೈಡೆನ್ಸ್ ನ ಕೊಡ್ತಾರೆ ಅಥವಾ ನಿಮ್ಗೆ ಪ್ರಾಪರ್ಟೀಸ್ ನ ಪರ್ಚೇಸ್ ಮಾಡಕ್ಕೆ ತುಂಬಾನೇ ಹೆಲ್ಪ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ಪ್ರೈಸ್ ಕೂಡ ನಿಮ್ಗೆ ರೀಸನಬಲ್ ಅನ್ಸಿರುತ್ತೆ. ಅವಾಗ ನೀವೇನ್ ಮಾಡ್ತೀರಾ, ಇಲ್ಲಿಗೆ ಬರಬೇಕು, ಯಾವ ತರ ಬರೋದಪ್ಪ ಅಂತ ಯೋಚನೆ ಮಾಡ್ತಿರ್ತೀರಾ. ನಿಮ್ಮ ಓನ್ ವೆಹಿಕಲ್ ಇಲ್ಲ ಅಂದ್ರೂ ತಲೆ ಕಟ್ಸ್ಕೋಬೇಡಿ. ನಿಮ್ಮ ವೆಹಿಕಲ್ ಇಲ್ಲ ಅಂದ್ರೂ ಕೂಡ ಇವ್ರ ಕಡೆಯಿಂದಾನೇ ನಿಮ್ಗೆ ವೆಹಿಕಲ್ ನ ಕಳ್ಸಿಕೊಡ್ತಾರೆ. ಮೇಡಮ್ ಅದ್ರ ಬಗ್ಗೆ ಹೇಳ್ಬಿಡಿ. ಹೌದು, ನೀವು ಕಾಲ್ ಮಾಡಿದ್ರೆ ನಾವು ನಿಮ್ ಮನೆಗೆ ಕ್ಯಾಬ್ ಫೆಸಿಲಿಟಿ ಕೊಡ್ತೀವಿ. ನಮ್ಮಲ್ಲಿ ಫ್ರೀ ಕ್ಯಾಬ್ ಫೆಸಿಲಿಟಿ ಇದೆ. ಫ್ರೀ ಕ್ಯಾಬ್ ಇದೆ ವೀಕ್ಷಕರೇ, ನೀವು ಆರಾಮಾಗಿ ಬಂದು ನೋಡ್ಬೋದು. ಫ್ಯಾಮಿಲಿ ಸಮೇತ ಬರ್ಬೋದು. ಫ್ಯಾಮಿಲಿ ಸಮೇತ ಬಂದು ನಿಮ್ ಸೈಟ್ ನೋಡ್ಬಹುದು. ನಿಮ್ಗೆ ಯಾವ ಫೇಸಿಂಗ್ ಬೇಕು ಏನು ಎತ್ತ ನೀವು ಪ್ರಾಕ್ಟಿಕಲಿ ಬಂದು ಇನ್ಸ್ಪೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ಇನ್ನೊಂದೇನಂದ್ರೆ ನೀವು ಬೇಗ ಬಂದ್ರೆ ಆಪ್ಷನ್ ಸಿಗತ್ತೆ ನಿಮ್ಗೆ. ನನ್ಗೆ ಈ ಸೈಡ್ ಬೇಕಪ್ಪ, ಈ ಜಾಗ ಬೇಕಪ್ಪ ಅಂತ ಹೇಳಿ. ನೀವೇನಾದ್ರೂ ಲೇಟ್ ಆಗಿ ಬಂದ್ರೆ ಅಂದ್ರೆ ಇವ್ರು ಕೊಟ್ಟಿದ್ದ ಆಪ್ಷನ್ ನೀವು ತಗೋಬೇಕಾಗುತ್ತೆ. ಆಲ್ರೆಡಿ ನಮ್ಮಲ್ಲಿ 20% ಬುಕಿಂಗ್ ಆಗೋಗಿದೆ. ಈ ಪ್ರೈಸ್ ಕೊಟ್ರೆ ಬಿಡ್ತಾರಾ? ಸೊ ಇದು ಹಾಗೆ ದಿನದಿಂದ ದಿನ ಬುಕಿಂಗ್ ಕನ್ಫರ್ಮೇಶನ್ ಆಗ್ತಾ ಹೋದ್ರೆ ಸೊ ಆಪ್ಷನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಅಂದ್ರೆ ಯಾವ ಫೇಸಿಂಗ್ ಯಾವ ಪ್ಲಾಟ್ ಅಂತ. ಸೊ ಆದಷ್ಟು ಬೇಗ ಬಂದ್ರೆ ನಿಮ್ಗೆ ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೋಬಹುದು. ಮನೆ ಕಟ್ಟೋದು ಅಂದ್ರೆ ಸಾಮಾನ್ಯ ವಿಷಯ ಅಲ್ಲ ವೀಕ್ಷಕರೇ. ಮನೇಲಿ ಒಬ್ರು ಡಿಸಿಷನ್ ತಗೊಳ್ಳೋದು ಅಲ್ವೇ ಅಲ್ಲ, ಇಡೀ ಫ್ಯಾಮಿಲಿ ಕೂತು ಡಿಸಿಷನ್ ತಗೊಳ್ಳುವಂತ ಒಂದು ಮ್ಯಾಟ್ರ್ ಇದು. ಸೊ ಹಂಗಾಗಿ ಒಂದು ಪ್ರಾಪರ್ಟಿ ಯಾರಾದ್ರೂ ದೊಡ್ಡ ಮಗ ನೋಡ್ಕೊಂಬಂದ್ರು, ಚಿಕ್ಕ ಮಗ ನೋಡ್ಕೊಂಬಂದ್ರು, ಅಪ್ಪ ನೋಡ್ಕೊಂಬಂದ್ರು ಆಬ್ವಿಯಸ್ಲಿ ಇಡೀ ಫ್ಯಾಮಿಲಿ ಬರ್ಲೇಬೇಕಾಗುತ್ತೆ. ಸೊ ಬಂದ್ಬಿಟ್ಟು ಡಿಸ್ಕಷನ್ ಮಾಡಿ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಅಂಡ್ ಆಲ್ಸೋ ಇನ್ನೊಂದು ಪಾಯಿಂಟ್ ಏನಂದ್ರೆ, ಈ ಒಂದು ವಿಡಿಯೋನ ನಿಮ್ಮ ಫ್ಯಾಮಿಲಿಗೆ ಅಥವಾ ನಿಮಗೆ ಯಾರು ಗೊತ್ತಿರ್ತಾರೋ ಅವ್ರಿಗೆ ಶೇರ್ ಮಾಡಿ, ಇದು ಈ ತರ ಇದೆ ಅಂತ ಮ್ಯಾಟ್ರ್ ಅಂತ ಹೇಳಿ ಡಿಸ್ಕಷನ್ ಮಾಡಿದ್ರೆ ನೀವು ಡಿಸ್ಕಷನ್ ಮಾಡ್ಕೊಂಡು ಆರಾಮಾಗಿ ಇಲ್ಲಿ ಪ್ರಾಪರ್ಟಿ ಬೈ ಮಾಡಕ್ಕೆ ಮುಂದಾಗ್ಬೋದು. ಮೇಡಮ್, ಈ ಪ್ರಾಪರ್ಟಿ ಬೈ ಮಾಡಕ್ಕೆ ಬೈ ಮಾಡ್ಬೇಕು ಅನ್ನೋರಿಗೆ ಏನ್ ಪಾಸಿಟಿವ್ ಥಾಟ್ ಹೇಳಕ್ ಇಷ್ಟಪಡ್ತೀರಾ? ಸರ್, ಆಗ್ಲೇ ಹೇಳ್ದಂಗೆ ನಾವು ಸುಮಾರು ಸತಿ ಮಾತಾಡಿದ್ವಿ. ನೆಲಮಂಗಲ ತುಂಬಾ ಡೆವಲಪ್ ಆಗ್ತಾ ಇರೋ ಮತ್ತೆ ಆಲ್ರೆಡಿ ತುಂಬಾ ಡೆವಲಪ್ ಆಗಿರೋ ಸಿಟಿ. ಸೊ ಇಂಥ ಪ್ರೈಮ್ ಲೊಕೇಶನ್ ಅಲ್ಲಿ ನೀವು ಇವತ್ತು ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ತುಂಬಾ ಒಳ್ಳೆ ರಿಟರ್ನ್ಸ್ ಸಿಗುತ್ತೆ. ಆಲ್ರೆಡಿ ನೀವು ಸುತ್ತ ನೋಡ್ತಾ ಇದ್ರೆ ತುಂಬಾ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಸೊ ಇನ್ ಮುಂದೆ ಇನ್ನೂ ಹೆಚ್ಚಿನ ಡೆವಲಪ್ಮೆಂಟ್ ಆಗುತ್ತೆ. ಅವಾಗ ನೀವು ತಗೋಬೇಕು ಈ ಲೊಕೇಶನ್ ಅಲ್ಲಿ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಇವಾಗ ನೀವು ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ತುಂಬಾ ಒಳ್ಳೆ ರಿಟರ್ನ್ ಸಿಗುತ್ತೆ. ಓಕೆ, ದಿಸ್ ಇಸ್ ದ ಬೆಸ್ಟ್ ಟೈಮ್ ಟು ಇನ್ವೆಸ್ಟ್ ವೀಕ್ಷಕರೇ. ಓಕೆ ವೀಕ್ಷಕರೇ, ಇಷ್ಟೋ ತನಕ ನೀವು ಈ ಒಂದು ವಿಡಿಯೋದಲ್ಲಿ ತುಂಬಾನೇ ಇಷ್ಟಪಟ್ಟು ಈ ಒಂದು ವಿಡಿಯೋ ನೋಡಿರ್ತೀರ ಅಂತ ಅನ್ಕೋತೀನಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ನೀವು ಲೈಕ್ ಮಾಡಿ, ಇಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಕಂಡು ಬರ್ತೀನಿ. ಥ್ಯಾಂಕ್ ಯು ಸೊ ಮಚ್ ಈ ಒಂದು ವಿಡಿಯೋ ನೋಡಿದ್ದಕ್ಕೆ. ಟಾಟಾ, ಬಾಯ್.